ಮಾಡ್ತಾ ತಾಯಿ ಶ್ರೀ ಗೌರಿ ಮಾರುತೇಶ್ವರ, ಈ ಬಡವರ ಮೇಲೆ ದಯೆ ದಾಕ್ಷಿಣಿ ತೋರು ತಂದೆ ತೋರು. ಈ ಬಡವರು ನಿನ್ನಲ್ಲಿ ಕೈ ಮುಗಿದು ಭಕ್ತಿಯಿಂದ ಬೇಡಿಕೊಳ್ಳುವುದಿಷ್ಟೇ ಅಪ್ಪ. ಈ ನನ್ನ ಮನೆತನದ ಮೇಲೆ ಯಾವ ಕೆಟ್ಟ ದೃಷ್ಟಿಯ ಕಣ್ಣು ಬೀಳದಂತೆ ನೀನೇ ಕಾಪಾಡಬೇಕು ತಂದೆ, ನೀನೇ ಕಾಪಾಡಬೇಕು. ಅಷ್ಟೇ ಅಲ್ಲ, ನನ್ನ ಪತಿದೇವರು ಅವರ ತಂದೆ ಸಾಕಷ್ಟು ಸಾಲ ಮಾಡಿದ್ದಾರಂತ. ಆ ಸಾಲಕ್ಕೆ ಸಾಕಷ್ಟು ನೊಂದು ಹೋಗಿದ್ದಾರೆ. ಅವರ ನೋವನ್ನು ದೂರ ಮಾಡುವಂತ ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತೇನೆ ತಂದೆ, ಸೆರೆಗೊಡ್ಡಿ ಬೇಡಿಕೊಳ್ಳುತ್ತೇನೆ ನಾನು. ಪಾರ್ವತಿ, ಪಾರ್ವತಿ, ಬನ್ನಿ ಸ್ವಾಮಿ, ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ಳಿ. ನೀವು ಏನ್ರಿ ನೀವು ಪೇಟೆಗೆ ಹೋಗಿ ಹತ್ತಿ ಮಾರಿಕೊಂಡು ಬರ್ತೀನಂತ ಹೇಳಿದ್ರಲ್ಲ, ಯಾಕೆ ಪೇಟೆಗೆ ಹೋಗ್ಲಿಲ್ವಾ ನೀವು? ಹೋಗಿದೆ ಪಾರ್ವತಿ. ಯಾಕೆ ಸ್ವಾಮಿ ಈ ನಿಮ್ಮ ಮಾತಿನಲ್ಲಿ ಇಷ್ಟೊಂದು ಆತಂಕ ಕಾಣುತ್ತಿದೆಯಲ್ಲ? ಯಾಕೆ ನೀವು ಬೆಳೆದ ಬೆಲೆಗೆ ಏನಾದರೂ ಬೆಲೆ ಸಿಗ್ಲಿಲ್ವೇನ್ರಿ? ಬೆಲೆ ಸಿಕ್ಕಿತ್ತು ಪಾರ್ವತಿ, ಸರಿಯಾದ ಬೆಲೆ ಸಿಕ್ಕಿತ್ತು. 1 ಕ್ವಿಂಟಲ್ ಹತ್ತಿಗೆ 10,000 ರೂಪಾಯಿ ಸಿಕ್ಕಿತ್ತು. 5 ಕ್ವಿಂಟಲ್ ಹತ್ತಿ ಆಯ್ತು, 50,000 ರೂಪಾಯಿ ಪಟ್ಟಿ ಆಯ್ತು. ಆದರೆ ದಲಾಳಿಗಳು ಹಮಾಲ್ರು ಮಾಮೂಲಿಯನ್ನು ತೆಗೆದು ಬರೇ 40,000 ರೂಪಾಯಿ ಪಟ್ಟಿಯನ್ನು ಮಾಡಿದರು. ಈ ಊರ ಶ್ರೀಮಂತರಿಸಿಕೊಂಡ ಆ ದೇವೇಂದ್ರ ದೇಸಾಯಿ ನಮ್ಮ
ಪಟ್ಟಿ ಮಾಡಿದ 40,000 ರೂಪಾಯಿ ಮುರಿದು ಹಾಕಿಬಿಟ್ಟ ಪಾರ್ವತಿ, ಮುರಿದು ಹಾಕಿಬಿಟ್ಟ. ಊರಿನಲ್ಲಿ ದುರ್ಗಾದೇವಿ ಜಾತ್ರೆ ಇದೆ ಗೌಡ್ರಿ, ಹಬ್ಬದ ಶಾಂತಿ ಮಾಡಬೇಕೆಂದು ಹಣ ಕೊಡ್ರಿ ಎಂದು ನಾನು ಎಷ್ಟೇ ಕೈ ಮುಗಿದು ಬೇಡಿಕೊಂಡೆ. ಆದರೆ ಕರುಣೆ ತೋರದೆ ಕಟಕನಂತೆ ಬಾಯಿಗೆ ಬಂದಂತೆ ಬೈದು ಕಳಿಸಿದ ಪಾರ್ವತಿ, ಬೈದು ಕಳಿಸಿದ. ನಮ್ಮೂರಿನ ಧರ್ಮದ ದೊರೆ ಎನಿಸಿಕೊಂಡಿರುವ ಆ ರುದ್ರೇಗೌಡ ಹತ್ತಿರ 1,000 ರೂಪಾಯಿ ಹಣ ಉಳಿಸಿಕೊಂಡು ಮಕ್ಕಳಿಗೆ ಜಾತ್ರೆಗೆ ಬಟ್ಟೆಯನ್ನು ತಂದೆ ಪಾರ್ವತಿ. ಈ ಬಟ್ಟೆಯನ್ನು ಯಾಕೆ ತರಲಿಕ್ಕೆ ಹೋಗಿದ್ರ ನೀವು? ಅದೇನು ಸಂತಿವನ್ನು ಮಾಡಿಕೊಂಡು ಬಂದಿದ್ರೆ ಒಂದು ವಾರ ಊಟಕ್ಕಾದ್ರೂ ಆಗ್ತಿತ್ತು ರೀ ಪಾರ್ವತಿ. ಹೊಟ್ಟಿಗಿಲ್ಲದಿದ್ದರೂ ಈ ಸಮಾಜಕ್ಕೆ ತಿಳಿಯುವುದಿಲ್ಲ. ಇರುವ 2 ಮಕ್ಕಳಿಗೆ ಜಾತ್ರೆಗೆ ಬಟ್ಟೆ ಇಲ್ಲ ಅಂದರೆ ಈ ಸಮಾಜ ಏನನ್ನು ಬಲ್ಲದು ಪಾರ್ವತಿ? ಹಾ, ಇರಲಿ ಬಿಡು ಪಾರ್ವತಿ, ಈ ನಮ್ಮ ಬಡವರ ಕಷ್ಟ ಇದ್ದಿದೆ. ಹಾ, ಬಟ್ಟೆಯನ್ನು ತೆಗೆದುಕೋ ಪಾರ್ವತಿ. ಶ್ರೀಕಾಂತ ಸೀತಾ ಎಲ್ಲಿ ಹೋದರು ರೀ? ಮಕ್ಕಳು ಬೆಳಗ್ಗೆ ಎದ್ದ ತಕ್ಷಣ ಕಾಲೇಜ್ಗೆ ಹೋದ್ರು ರೀ. ಅದೇನು ಕಾಲೇಜಿನಲ್ಲಿ ಪರೀಕ್ಷೆ ಇದೆ ಅಂತ ಊಟ ಮಾಡದೆ ಹಾಗೆ ಹೊರಟು ಹೋದ್ರಿ ರೀ ಅವರು. ಪಾರ್ವತಿ, ಮಕ್ಕಳನ್ನು ಕಾಲೇಜಿಗೆ ಕಳಿಸಬೇಡಂತ ಹೇಳಿದಲ್ಲವೇ ನಿನಗೆ? ಅವ್ರು ನನ್ನ ಮಾತೆಲ್ಲಿ ಕೇಳ್ತಾರೆ, ಎಷ್ಟೇ ಆದ್ರೂ ನಿಮ್ಮ ಮಕ್ಕಳಲ್ವೇನ್ರಿ? ಹಾಗೆ ಏಕೆ ಮಾತನಾಡ್ತಿರುವೆ ಪಾರ್ವತಿ? ಅದು ನಾನು ಒಬ್ಬನೇ ಹಾಡ್ದಿದ್ದೇನಾ, ನೀನು ಹಾಡ್ದಿಲ್ಲ? ಹಾಗಲ್ಲ ರೀ, ನಿಮ್ಮ ಮುಖದಲ್ಲಿ ಸಂತೋಷ ನೋಡಿ ಬಹಳ ದಿನವಾಗಿತ್ತಲ್ಲ, ಅದಕ್ಕೆ ಈ ರೀತಿ ಹೇಳಿದೆ ಅಷ್ಟೇ ರೀ. ಹೇ ಹುಚ್ಚಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷ ನೋಡಬೇಕೆಂದರೆ ಈ ತುಂಬಿದ ಮನೆಯಲ್ಲಿ ಒಂದು ಸುಂದರವಾದ ಸಂತೋಷದ ಗೀತೆಯನ್ನು ಹಾಡಿ ಈ ನಿನ್ನ ಗಂಡನ ಕೆನ್ನಿಗೆ ಒಂದು ಸಿಹಿಯಾದ ಮುತ್ತನ್ನು ನೀಡು, ಆಗಲೇ ಖುಷಿಯಾಗೋದು ಈ ನಿನ್ನ ಗಂಡನ ಮನಸ್ಸಿಗೆ. ಏನ್ರಿ ನೀವು ಇಷ್ಟು ವಯಸ್ಸಾದ್ರೂ ಕೂಡ ನಿಮ್ಮ ಆಸೆ ಇನ್ನೂ ತೀರ್ಲಿಲ್ವಾ? ಇದಕ್ಕೇನು ಕಮ್ಮಿ ಇಲ್ಲ. ನೀವು ಆಗಲ್ಲ ಕಡೆ, ನೀವು ಹೆಚ್ಚ ನಾನು ಹಾಡಿ ಹುಣಸಿ ಗಿಡ ಮುಪ್ಪಾದರೂ ಎಷ್ಟೇ ಉಳಿಯುವುದು ಕಮ್ಮಿ ಆಗುವುದು. ಇರ್ಲಿ ರೀ. ಲಿಂಗಂತ ಶ್ರೀಮತಿ ಕೈ ಹಿಡಿದಾಗ ಲಿಂಗಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹಾಡುವಾಗ ಅದು ಸ್ವರ್ಗವೇ. ನುಡಿಯು ಜೈಲಿಯು ನಡೆಯುವ ಹಾದಿಯು ಹೂವಿನ ಹಾದಿಯು ಅನುಗಳ ಅನುರಾಗ ಅನುಗಳ ಅನುರಾಗ ಶುಭಯಗ ಓ. 「
ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ ಎಂದು ನೀನ ಸೇರಿ ಹಾಡುವಾಗ ಬದುಕು ಸ್ವರ್ಗವೇ ಮಾತುಗಳಿಲ್ಲ ಮಧುಮಧುಮಗಳೇ ರಾತ್ರಿಗಳೆಲ್ಲ ಮೊದಲನೇ ರಾತ್ರಿ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಒಡೆಯನಾಗ ಆನಂದವೇ ಈಗಲಾದ್ರೂ ಬನ್ನಿ, ಊಟನಾದ್ರೂ ಮಾಡೋರಂತೆ ನೀವು. ಹಾ ಪಾರ್ವತಿ, ಊಟ ಆಮೇಲೆ ಮಾಡಿದರಾಯ್ತು. ಮಕ್ಕಳು ಬಂದ ಮೇಲೆ ಈ ಬಟ್ಟೆಯನ್ನು ಮಕ್ಕಳಿಗೆ ಹಾಕಿ ಬೇಗನೆ ರೆಡಿ ಆಗಲು ಹೇಳು. ಪ್ರಶಾಂತರ ಊರಲ್ಲಿ ಜಾತ್ರೆ ಇದೆ ಅಂತೆ, ಅದಕ್ಕೆ ಎಲ್ಲರೂ ಬನ್ನಿ ಅಂತ ಫೋನ್ ಮಾಡಿ ಹೇಳಿದ್ದಾನೆ. ಹಾ ಪಾರ್ವತಿ, ನಾನು ನಮ್ಮ ಬಾಳಿಯ ತೋಟ ಅವರು ಹೊಳೆಯ ಪಂಪ್ಸೆಟ್ ಬಂದ್ ಮಾಡ್ಕೊಂಡು ಬರ್ತೇನೆ. ಹಾ ನಾನಿನ್ನು ಬರಲೇಚೇನಾ? ಹಾಗೆ ಆಗಲಿ. ಹಾ ಬರುತ್ತೇನೆ, ಮನೆ ಕಡೆ ಜೋಪಾನ.